ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಯೂಟ್ಯೂಬ್ ಚಾನಲ್. ಆಗಾಗ ತಮ್ಮ ಭವಿಷ್ಯವನ್ನೇ ನುಡಿಯುತ್ತಲೇ ಫೇಮಸ್ ಆಗಿರುವಂತಹ ಕೋಡಿ ಮಠದ ಕೋಡಿಶ್ರೀ ಸ್ವಾಮಿಗಳು ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಇದೀಗ ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕೆ ಕಾದಿದೆ ಅಂತ ಭಯಾನಕವಾಗಿ ಗಂಡಾಂತರದ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಭಾರತಕ್ಕೆ ಏನಾಗುತ್ತೆ, ಇವರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮಗೂ ಕೂಡ ಇವರ ಭವಿಷ್ಯ ನಿಜವಾಗುತ್ತೆ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಕೂಡ ಇವರ ಭವಿಷ್ಯವನ್ನ ನಂಬುತ್ತೀರಿ ಅನ್ನೋದಾದ್ರೆ ತಪ್ಪದೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕೆ ಕಾದಿದೆ. ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಮಠದ ಕೋಡಿಶ್ರೀ ಅವರು. ಸೊ ಇವರ ಒಂದು ಭವಿಷ್ಯದಲ್ಲಿ ಏನೇನಿದೆ, ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಯಾವ ಆಘಾತ ಭಾರತಕ್ಕೆ ಕಾದಿದೆ, ಇನ್ನು ಕೋಡಿಶ್ರೀ ಅವರು ಯುಗಾದಿ ಮತ್ತು ಸಂಕ್ರಾಂತಿಯ ಬಗ್ಗೆ ಏನನ್ನ ತಿಳಿಸಿದ್ದಾರೆ, ಅಂದರೆ ಮುಂದಿನ ಯುಗಾದಿ ಮತ್ತು ಸಂಕ್ರಾಂತಿಯ ಬಗ್ಗೆ. ಇನ್ನು ಕೋಡಿಶ್ರೀ ಅವರ ಪ್ರಕಾರ ಪರಿಹಾರ ಮಾಡಿಕೊಂಡರೆ ಏನಾಗಬಹುದು, ಇನ್ನು ಕೋಡಿಶ್ರೀಗಳು ರಾಜಕೀಯ ನಾಯಕರಿಗೆ ಏನನ್ನ ಎಚ್ಚರಿಸಿದ್ದಾರೆ. ಸೊ ಇವರ ಒಂದು ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ ಆಗಲಿದೆ ಎಂದು ಭವಿಷ್ಯ ನುಡಿದಿದ್ದ ಕೋಡಿ ಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಇಂದು ಕೂಡ ಮತ್ತೊಂದು ಸ್ಫೋಟಕವಾದ ಭವಿಷ್ಯ ನುಡಿದಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು, ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು, ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕಾಗಲಿದೆ ಎನ್ನುವ ಮೂಲಕ ದೇಶ ನಾಯಕ ಸ್ಥಾನದಲ್ಲಿರುವವರಿಗೆ ಆಪತ್ತು ಕಾದಿದೆ ಎಂಬರ್ಥದಲ್ಲಿ ಹೇಳಿರುವ ಭವಿಷ್ಯ ಈಗ ಭಾರೀ ಸಂಚಲನ ಮೂಡಿಸಿದೆ. ಆದರೆ ಅದಕ್ಕೆ ಪರಿಹಾರ ಮಾಡಿಕೊಂಡರೆ ಸರಿಯಾದೀತು ಎಂಬ ಪರಿಹಾರದ ಸಾಧ್ಯತೆಯನ್ನು ತಿಳಿಸಿದ್ದಾರೆ. ಇನ್ನು ಯುಗಾದಿ ನಂತರ ಮಳೆ ಬೆಳೆ ಬಗ್ಗೆ ನಿರ್ಧಾರ ಆಗುತ್ತದೆ. ಸಂಕ್ರಾಂತಿಯಲ್ಲಿ ರಾಜ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂತಹ ವ್ಯಾವಹಾರಿಕ ವಿಷಯಗಳು ಬರುತ್ತವೆ. ಹೀಗಾಗಿ ಸಂಕ್ರಾಂತಿಯವರೆಗೆ ಏನೂ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನ ನೋಡಿ ಹೇಳಬೇಕಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಇನ್ನು ಕೋಡಿಶ್ರೀಯವರ ಭವಿಷ್ಯದ ಪ್ರಕಾರ ಯಾವ ಆಘಾತ ಭಾರತಕ್ಕೆ ಕಾದಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಭಾರತಕ್ಕೆ ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಕಾದಿದೆಯಂತೆ. ಈ ಆಘಾತವು ದೇಶದ ನಾಯಕರಿಗೆ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವವರಿಗೆ ತೊಂದರೆ ತರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಕೋಡಿಶ್ರೀ ಅವರು ಅರಸನ ಅರಮನೆಗೆ ಕಾರ್ಮೋಡ ಕವಿಯುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಇದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ ಎಂದು ಅರ್ಥೈಸಲಾಗಲಿದೆ. ಈ ಆಘಾತಕ್ಕೆ ಪರಿಹಾರ ಕಂಡುಕೊಳ್ಳದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇನ್ನ ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಭಾರತಕ್ಕೆ ಕಾದಿರುವ ಆಘಾತ ಯಾವ ಸ್ವರೂಪದಾಗಿರಬಹುದು ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಏನಪ್ಪಾ ಅದು? ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಭಾರತಕ್ಕೆ ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಕಾದಿದೆ ಅಂತ ಹೇಳ್ತಿದ್ದಾರೆ. ಈ ಆಘಾತವು ದೇಶದ ನಾಯಕ ಸ್ಥಾನದಲ್ಲಿರುವವರಿಗೆ ಆಪತ್ತು ತರಬಹುದು ಅಂತ ಹೇಳಲಾಗ್ತಿದೆ. ಕೋಡಿಶ್ರೀಗಳು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರಿಗೆ ತೊಂದರೆಗಳು ಎದುರಾಗಬಹುದು ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಆಘಾತವು ರಾಜಕೀಯ ಮತ್ತು ಜನಜೀವನದ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗಿದೆ. ಆದರೆ ಇದಕ್ಕೆ ಪರಿಹಾರ ಕಂಡುಕೊಂಡರೆ ಆಪತ್ತು ತಪ್ಪಬಹುದು ಅಂತ ಕೂಡ ಸ್ವಾಮೀಜಿಯವರು ಹೇಳಿದ್ದಾರೆ. ಹಾಗಾದ್ರೆ ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಭಾರತಕ್ಕೆ ಏನು ಆಘಾತ ಬಂದಿದೆ ಅಂತ ಗೊತ್ತಾಯಿತು. ಸೊ ಈ ಒಂದು ಕೋಡಿಶ್ರೀ ಅವರ ಭವಿಷ್ಯದ ಪ್ರಕಾರ ಭಾರತಕ್ಕೆ ಕಾದಿರುವ ಆಘಾತ ಯಾವ ಕ್ಷೇತ್ರದಲ್ಲಿ ಪರಿಣಾಮ ಬೀರುತ್ತೆ, ಸೊ ಅದನ್ನ ಈಗ ನೋಡೋಣ. ಸೊ ಕೋಡಿಶ್ರೀ ಅವರ ಪ್ರಕಾರ ಭವಿಷ್ಯದ ಪ್ರಕಾರ ಜಗತ್ತೇ ತಿರುಗಿ ನೋಡುವಂತಹ ಆಘಾತ ಕಾದಿದೆ ಅಂತ ಹೇಳಿದ್ರೆ ಇದು ಕೂಡ ದೇಶದ ನಾಯಕ ಸ್ಥಾನದಲ್ಲಿರುವವರಿಗೆ ಆಪತ್ತು ತರಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಕೇಂದ್ರ ರಾಜ್ಯ ಸರ್ಕಾರದಲ್ಲಿರುವವರಿಗೂ ಕೂಡ ಇದು ತೊಂದರೆ ತರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಇದೆಲ್ಲದರ ನಡುವೆ ಈಗ ಪರಿಹಾರ ಕಂಡುಕೊಳ್ಬೇಕು ಅಂತ ಇವರು ಹೇಳ್ತಿದ್ದಾರೆ ಕೋಡಿಶ್ರೀ ಅವರು. ಸೊ ಹಾಗಾದ್ರೆ ಆ ಪರಿಹಾರಕ್ಕೆ ಏನಪ್ಪ, ಸೊ ಕೋಡಿಶ್ರೀ ಅವರು ಏನು ಹೇಳ್ತಾರೆ ಪರಿಹಾರ ಅಂತ ನೋಡೋಣ, ಓಕೆನಾ. ಸೊ ಕೋಡಿಶ್ರೀ ಅವರ ಪ್ರಕಾರ ಪರಿಹಾರ ಮಾಡಿಕೊಂಡರೆ ಆಪತ್ತುಗಳು ತಪ್ಪಿಸಬಹುದು ಅಂತ ಹೇಳ್ತಿದ್ದಾರೆ. ಕೋಡಿಶ್ರೀಗಳು ಭಾರತಕ್ಕೆ ದೊಡ್ಡ ಆಘಾತ ಕಾದಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಆದರೆ ಪರಿಹಾರ ಮಾಡಿಕೊಂಡ್ರೆ ಈ ಆಪತ್ತುಗಳು ತಪ್ಪಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಆ ಆಪತ್ತುಗಳನ್ನು ಹೇಗೆ ನಾವು ತಪ್ಪಿಸಿಕೊಳ್ಬೇಕು ಅಂತ ಅವರು ಮಾರ್ಮಿಕವಾಗಿ ಅಂದರೆ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಯಾವ ರೀತಿ ನಾವು ಅದನ್ನು ತಪ್ಪಿಸ್ಕೋಬೇಕು ಅಂತ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದರೆ ಕೋಡಿಶ್ರೀಗಳು ಭಾರತಕ್ಕೆ ಬರಲಿರುವ ಆಪತ್ತುಗಳ ಬಗ್ಗೆ ಮಾತನಾಡಿ
ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಅವರು ದೇಶ ನಾಯಕ ಸ್ಥಾನದಲ್ಲಿರುವವರಿಗೆ ಆಪತ್ತು ಕಾದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಜಗತ್ತೇ ತಿರುಗಿ ನೋಡುವಂತಹ ಆಪತ್ತು ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಪರಿಹಾರ ಇಲ್ಲ. ಸೊ ಏನಪ್ಪ ಪರಿಹಾರ ಯಾಕಿಲ್ಲ? ಸೊ ಅದಕ್ಕೆ ಹೋಮ ಹವನ ಈ ರೀತಿ ನೀವು ಅಂದರೆ ದೇವರ ಮೊರೆ ಹೋಗಬೇಕಾಗುತ್ತೆ. ದೇವರನ್ನು ಪೂಜಿಸುವುದೇ ಒಂದು ಇಲ್ಲಿ ಗಂಡಾಂತರವನ್ನು ತಪ್ಪಿಸುವಂಥ ಕೆಲಸ ಮಾಡುತ್ತೆ ಅಂತ ಅವರು ಹೇಳ್ತಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ದೇವರಲ್ಲಿ ಬೇಡ್ಕೊಳ್ಳೋಣ. ನಾವು ನೀವು ಯಾವುದೇ ರೀತಿಯಾಗಿ ಭಾರತಕ್ಕಾಗಲಿ ನಮ್ಮ ಜನಗಳಿಗಾಗಿ ತೊಂದರೆ ಆಗದೆ ಇರಲಿ ಅಂತ ಹೇಳಿ ನಾವು ನೀವು ಬೇಡ್ಕೊಳ್ಳೋಣ. ಸೊ ನೀವು ಕೂಡ ಇವರ ಭವಿಷ್ಯವನ್ನು ನಂಬ್ತೀರಿ ಅನ್ನೋದಾದರೆ ಸೊ ನೀವೇನು ಹೇಳ್ತೀರಾ ಈ ಒಂದು ಭವಿಷ್ಯದ ಬಗ್ಗೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ದೇಶಕ್ಕೆ ಏನೂ ಆಗಬಾರ್ದು ಅಂತ ಆ ದೇವರಲ್ಲಿ ಮೊರೆ ಹೋಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.